ಎಲ್ಲ ಕಾಪಿ ಕೊಡುತ್ತಾ ಈ ಟೈಮ್ ಎಷ್ಟು ಇವಾಗ ನಿಮ್ಗೆಲ್ಲ ಸಂಸಾರ ಮಾಡಿದೆಯಲ್ವಾ? ಸಂಸಾರ ಇದೆಯಾ? ಒಂದು ಡ್ಯೂಟಿ ಬಿಟ್ಟು ಹಾಕೊಂಡಿದ್ದೀವಿ ಈಗ ಚಾಲಕ ಸಮಸ್ಯೆ ಆಗಿದೆ ಅಂತ ಇವನು ಅನ್ನೋದು ಹಂಗಾಗಿ ನಮಸ್ತೆ ಅದೇ ಈ ಗಾಡಿ ಯಾರನ್ನ ಕೊಟ್ಟದ್ದು? ಪೀಸ್ ಆಟೋ ಅಂತ ತಗೊಂಡು ಎಲ್ಲಿ ಶೋರೂಮ್ ಇದು? ಗಾರೆಪಾಳ್ಯ. ಗಾಡಿ ಕೊಟ್ಟು ಎಷ್ಟು ದಿನ ಆಗಿದೆ ಅಣ್ಣ? 3 ದಿವಸ ಆಯ್ತು ಅಣ್ಣ. ಸುಳ್ಳು ಬೇಡ. 520 ಹೊಡೋದು ಅಂದ್ರೆ 3 ದಿನ ಆಗಲ್ಲ. ಅದು ನಿಜ ಹೇಳ್ಬೇಕಣ್ಣ. ಸುಳ್ಳು 3 ದಿವಸ 4 ದಿವಸ ಅಲ್ಲ ಸುಳ್ಳು ಒಂದೇ ಹೇಳಿ. ಪೇಮೆಂಟ್ ಮಾಡಿರೋದು ಸ್ಲಿಪ್ ನೀವು ಪೇಮೆಂಟ್ ಸ್ಲಿಪ್ ಕೊಟ್ಟು ನೀವು ಗಾಡಿಗೆ ಇಲ್ಲ. ಇದ್ರಲ್ಲಿ ಸೋಮವಾರ ತಗೊಂಡಿದ್ದು ಗಾಡಿ ನಿನ್ಗೆ ಅಲ್ಲ. ನಾ ಗಾಡಿ ತಗೊಂಡ ಆಫೀಸಲ್ಲಿ ಯಾವ್ದ್ರ ಆಫೀಸ್ ತಗೋ. ಇದು ಯಾವ್ದಿದು? ಅಮ್ಮ ಬಜಾಜ್ ಯಾವ್ದಿದು? ಅಮ್ಮ ಬಜಾಜ್ ತಗೊಂಡಿದ್ದೀರಿ. ಅಮ್ಮ ಬಜಾಜ್ ಗಾಡಿ ತಗೊಂಡಿದ್ದೀರಿ. ಪೀಸ್ ಆಟೋ ತಗೊಂಡಿದ್ದೀರಿ. ಇದು ನಮ್ಮ ಗಡಿಯವರು ಬಂದಿದ್ದಾರೆ. ತಗೊಂಡಲ್ಲ ಗಾಡಿಯಾ? ಈ ಗಾಡಿ ಕೊಡಬೇಕಾದ್ರೆ 520 ಪೇಮೆಂಟ್ ಹೊಡಿದೆ. ಇವಾಗ ಆಕ್ಸಿಡೆಂಟ್ ಆಗಿದೆ, ಗಾಡಿ ಯೂಸ್ಟ್ ಆಗಿದೆ. ಹಿಂದೆ ನಿಮ್ಮ ಗಾಡಿ ನಂಬರ್ ಬರಲಿಲ್ಲ. ಗಾಡಿಗೆ ಯಾವುದೇ ನಂಬರ್ ಬರಲಿ. ಹಿಂದೆ ಮುಂದೆಲ್ಲ ಹೋಗಿದೆ. ತುಂಬ ದೊಡ್ಡ ಮಟ್ಟ ಕೇಟಾಗಿದೆ. ಇಲ್ಲ ಬಂದಿರೋದಕ್ಕೆ ಸ್ಟೇಷನ್ಗೆ ಬಂದಿದ್ದೀವಿ ಈಗ. ಇಲ್ಲಿ ಬಿಟ್ಟು ಸ್ಟೇಷನ್ಗೆ ಇಲ್ವಾ? ಸತ್ಯ ಅಲ್ವಣ? ಆಯಿತು, ಗಾಡಿ ಹೋಗ್ಬಿಟ್ಟೋಣ. ನಿನ್ನ ಪ್ರಾಣಕ್ಕೆ ಅಪಾಯ ಆಗಿದ್ರೆ ಗಾಡಿ ಡಾಕ್ಯುಮೆಂಟ್ಸ್ ಯಾವುದೂ ಇಲ್ಲ. ಯಾವ ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ರೋಡ್ ಬರಬಾರ್ದು. ಅದು ಹೆಂಗಣ ರೋಡ್ ಬಂದು ಗಾಡಿ ಓಡಿಸ್ಬೇಡ ಅಂತ ಹೇಳಿದ್ರು. ಯಾರು ಓಡಿಸ್ಬೇಡ ಅಂತಂದ್ರೆ ಹಾಂ. ಈ ಗಾಡಿಗೆ ಎಷ್ಟು ಕೊಟ್ರಿ? 50,000 ಡೌನ್ ಪೇಮೆಂಟ್. ಗಾಡಿ ಬೆಲೆ ಎಷ್ಟು? 268. ಅದೇ ಇದು ಬರ್ತೀರಾ? ಇನ್ನೊಂದು ಖರ್ಚು ವೆಚ್ಚಗಳು 20 ದಿವಸ ಟೈಮ್ ಕೇಳಿದ್ದೆ. 12,000 ರೂಪಾಯಿ ಕಟ್ತೀನಿ ಅಂತ. ಹಾಂ. ಮೊನ್ನೆಯಿಂದಾನೆ 3 ದಿವಸ ಅಂತ ಹೇಳ್ತಾ ಇದ್ರು. ಹೋಗಿ ನೀವು ಇದು ಮಾಡಿಸಿ ಅಗ್ರಿಮೆಂಟ್ ಮಾಡಿಸಿ ಹೋಗಿ ಅಂತ. ನಮ್ಮ ಅಣ್ಣ ಇರಲಿಲ್ಲ. ಆ್ಯಕ್ಚುಲಿ ನಮ್ಮ ಅಣ್ಣನ ಹೆಸರು ತೊಗೊಳ್ತಾ ಇದ್ದೀವಿ ಗಾಡಿ ಇತ್ತು. ನಮ್ಮ ಅಣ್ಣ ನನ್ನ ಕೊಡಿಸ್ತಾ ಇರೋದು. ನೀವು ಎಷ್ಟು ಗಾಡಿ ವ್ಯವಹಾರ ಮಾಡಿದ್ದೀರಿ? ಅವ್ರ ಹತ್ರ 2 ಗಾಡಿನ ಎಲ್ಲ ಅಮ್ಮ ಬಜಾಜ್ ಅಲ್ಲಲ್ಲ ಕಂಪ್ನಿ ಅಮ್ಮ ಬಜಾಜ್ ತಗೊಂಡ್ಬಂದಿದ್ದು ಗಾಡಿ ಕೂಡ ಸೋನಮ್. ಓಕೆ. ಈಗ ಇಷ್ಟು ಆಯ್ತಲ್ಲ, ಗಾಡಿ ಹಿಂಗೆ ಯೂಸ್ ಆಗಿದೆ. ಮುಂದೆ ಆ ಕಡೆ ಡಿಕ್ಕೆಲ್ಲ ಹೋಗಿದೆ. ಅಕಸ್ಮಾತ್ ನಿಮ್ಮ ಪ್ರಾಣಾಪಾಯ ಆಗಿದ್ರೆ ನೋಡಿ, ಗಾಡಿ ಹೊಡಿದ್ದೀರಾ, ತಂದು ಕೊಟ್ಟಿದ್ದೀರಾ ಹೆಚ್ಚಿಗೆ. ಗಾಡಿ ಕಾನೂನು ಪ್ರಕಾರ ಶೋರೂಮ್ ಮೇಲೆ ನಮ್ಮ ಗಾಡಿ ಕೊಡೋರು ಯಾಕೆ ಕೊಡೋರು ಅಂತ ಈಗ ಡೀಲರ್ಗಳು ಮಾಡಲಿ ಅಂತ. ಡೀಲರ್ಗಳು ಏನು ಮಾಡ್ತಾರೆ? ಗಾಡಿ ಬೆಲೆ ಬಂದು 2,60,000 ಓಡಿಸ್ಬೇಡ ಅಂತ ಹೇಳಿದ್ರಣ್ಣ. ಆದರೆ ನನ್ನದೇ ತಪ್ಪು, ನಾನೇ ಬಂದೆ. ಈಗ 520 ನೋಡ್ತಿದ್ದೀರಾ? ನಾನೇ ತಪ್ಪ, ನನ್ನದೇ ತಪ್ಪು, ನಾನೇ ಓಡಿಸಿದ್ದೆ. ಈಗ ಆಕ್ಸಿಡೆಂಟ್ ಆಯ್ತು. ಇವಾಗ ಈಗ ಆಕ್ಸಿಡೆಂಟ್ ಆಗಿದೆಯಲ್ಲ, ಈಗ ಏನೋ ಯೂನಿಯನ್ ಐತೆ, ಏನೋ ಒಂದು ಲೆಕ್ಕಾಚಾರ ಮಾಡುವ. ಯಾರು ಇಲ್ಲ ಅಂದ್ರೆ ನೀನು ಹೆಚ್ಚು ಕಮ್ಮಿ ಆಗಿದ್ರೆ ನಿನ್ನ ಕುಟುಂಬಕ್ಕೆ ಯಾರಣ್ಣ ಹೊಣೆ? ಈಗ ಟ್ರಾಫಿಕಲ್ಲಿ ಏನು ಹೇಳಿದ್ರು? ನಿಮ್ಮ ಒಳಗಡೆ ಏನು ಹೇಳಿದ್ರು? ಈ ಥರ ಗಾಡಿ ರಿಜಿಸ್ಟರ್ ಆಗಿಲ್ಲ, ಇದಾಗಿಲ್ಲ, ರಿಜಿಸ್ಟರ್ ಗಾಡಿ ಓಡಿಸ್ಕೊಂಡು ಹೇಳಿದ್ರಾ? ಕರೆಕ್ಟ್ ಅಲ್ವಾ? ಅಂದೇ ತಪ್ಪಣ್ಣ. ಸ್ನೇಹಿತರೆ ನಮಸ್ತೆ. ಇದು ಗಾಡಿ ಬಂದು ಇವರು ನಮ್ಮ ಚಾಲಕರು ಹೇಳ್ತಾ ಇರೋದು ಪೀಸ್ ಆಟೋ, ಯಾವುದೋ ಅಮ್ಮ ಬಜಾಜ್ ಶೋರೂಮ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ. ನೋಡಿ ಗಾಡಿ ಪೀಸ್ ಆಟೋ ಅಮ್ಮ ಬಜಾಜ್ ಶೋರೂಮ್ ಅಂತ ಹೇಳ್ತಾವ್ರೆ. ಮೊನ್ನೆ ನಾನು ನೋಡಿದೆ ನಾಯಕರನ್ನ. ನಾನು ಕ್ಯೂರಾಜ್ ಪರವಾಗಿ ನಿಂತ್ಕೊತೀನಿ, ಕ್ಯೂರಾಜ್ ಡೀಲರ್ ನಾನು ಅಂತ ಹೇಳಿದ್ರು. ಮತ್ತು ಕ್ಯೂರಾಜಲ್ಲಿ ಡೀಲ್ ಮಾಡೋರು ಅಮ್ಮ ಬಜಾಜ್ ಗಾಡಿ ಹೆಂಗೆ ಕೊಟ್ಟರು? ಅಂದರೆ ನೀವು ಯಾವ ವ್ಯವಸ್ಥೆ ಬೇಕೋ ವ್ಯವಸ್ಥೆ ಮಾಡ್ತೀರಾ. ಈ ಗಾಡಿ ಬಂದು ನಮ್ಮ ಚಾಲಕ ಸ್ವಲ್ಪ ಬೈಕ್ ಸುಳ್ಳು ಹೇಳ್ತಾ ಇದ್ದಾರೆ. 1 ವಾರ ಆಗಿದೆ. ವಿತೌಟ್ ಸೋಮವಾರ ತಗೊಂಡಿದ್ದೀನಿ. ಆಯ್ತಣ್ಣ, ಸೋಮವಾರ ಅಲ್ಲಿ ಬರೋಣ. ಸೋಮವಾರ ಎಷ್ಟು ಉದಾಹರಣೆ ಇವತ್ತು? ಎಷ್ಟು ಆಯ್ತಣ್ಣ? ನಿಮ್ಮ ಮಾತ್ರ ನಿಮ್ಮ ಇಲ್ಲ ಬರ್ತಾರಣ್ಣ. ಆಯ್ತಣ್ಣ, ಈ ಚೆನ್ನಾಗಿ ನಿನ್ನ ಪರವಾಗಿ ನಿಂತಾರಣ್ಣ. ಯಾಕಣ್ಣ ಎರಡದ್ಯಾ? ಈಗ ಆಯಿತು, ಇವ್ರ ಪ್ರಕಾರ ಆಯ್ತು. 1 ವಾರ ಆಗಿದೆ. ಈ ವ್ಯಕ್ತಿ ಗಾಡಿ ಬಂದು ಇವತ್ತು ದೊಡ್ಡ ಮಟ್ಟಕ್ಕೆ ಆಕ್ಸಿಡೆಂಟ್ ಆಗಿದೆ. ಕಾರನ್ನು ಬಂದು ಟಚ್ ಮಾಡಿದ್ದಾನೆ. ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಹೊರಗಡೆ ಕೊಟ್ಟರು. ಈ ಗಾಡಿಗೆ ಯಾವುದು ಇನ್ನೂ ಡಾಕ್ಯುಮೆಂಟ್ಸ್ ಇಲ್ಲ, ಲೋನ್ ಆಗಿಲ್ಲ. ಒಂದು ಸಂಘಟನೆ ಇದ್ದು ತಿಳಿದಿದ್ದು ನೋಡಪ್ಪ ಇದೆಲ್ಲ ಮಾಡಿದ್ಮೇಲೆ ಗಾಡಿ ಎತ್ಕೊ ಹೋಗೋದು ಹೇಳಬೇಕು. ಮತ್ತು ಡ್ರೈವರ್ ಕೈ ಗಾಡಿ ಹೆಂಗೆ ಕೊಟ್ಟರು? ಈ ಡ್ರೈವರ್ ಇವತ್ತು ಸ್ಪಾಟ್ ಆಗ್ಬಿಟ್ಟಿದ್ರೆ ಯಾರು ಹೊಡೆ? ತಿಳಿದಂಥವ್ರೆ ಕೂಡ ಹಿಂಗೆ 2,64,000 ರೂಪಾಯಿ ವ್ಯಾಲ್ಯೂ ಇದೆ. 2,68,000 ರೂಪಾಯಿ ಕೊಟ್ಟಿದ್ದಾರೆ. ಮತ್ತು ಅವ್ರಿಗೆ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ. ಇನ್ನೂ ಅಷ್ಟು ಕೊಡ್ಬೇಕು, ಇಷ್ಟು ಕೊಡಬೇಕು ಅಂತ ಹೇಳ್ತಾವ್ರೆ. ಅಂದರೆ ಕಮ್ಮಿ ಬೆಲೆಗೆ ನೀವು ಹೆಂಗೆ ಗಾಡಿಗಳು ಕೊಡ್ತೀರಾ? ಹೊರಗಡೆಗೆ ಅಡ್ವಾನ್ಸ್ ಇಸ್ಕೊಂಡು ಗಾಡಿ ಕೊಡ್ತೀರಾ? ಅಂದರೆ ನೀವು ಈ ಮಾಫಿಯಾ ಮಾಡೋಕ್ಕೆ ಶೋರೂಮ್ಗಳಿಗೆ ಮುಟ್ಕೊಡಲ್ಲ. ನೀವು ಶೋರೂಮ್ಗೆ ಯಾಕೆ ಚಾಲಕರು ಗಾಡಿ ಕೊಡಬೇಡ ಅಂತ ಹೇಳ್ತೀರ? ಅಂದರೆ ಹಿಂಗೆ ನಿಮ್ಮ ಇಷ್ಟ ಬಂದು ತಗೋಬೋದು, ಇಷ್ಟ ಬಂದಾಗ ಮಾಡ್ಕೋಬೋದು. ಹಂಗಾಗಿ ಇದು ಯಾರು ಇವತ್ತು ನಮ್ಮ ಡೀಲರ್ ಬಂದಿದ್ದಾರೆ ಜಬಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಬೇಡ ಅಲ್ಲೇ ಇರಬೇಡ, ತೋರಿಸ್ಬೇಡ. ಅವ್ರು ಹೊರತಾ ಇದ್ದೆ ಹೇಳ್ತಾ ಇದ್ದಾರೆ. ಅಂದರೆ ಅವ್ರು ಹೇಳೋದೇನು ಮಾಡಿಸ್ಕೊಡ್ತೀವಿ ಅಂತ. ಹೌದು, ಈ ಗಾಡಿ ಮಾಡಿಸ್ಕೊಡ್ತೀರಾ, ಓಕೆ ಸ್ವಾಮಿ. ಅಕಸ್ಮಾತ್ ಈ ಚಾಲಕ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಹೊಣೆ? ತಲೆಗೂ ಏಟ್ ಬಿದ್ದಿದೆ, ಬಂದಿದೆ ಕಾಲ್ಗೆ. ಅಲ್ಲಿ ನೋಡಿ, ಅಲ್ಲಿ ಅಣ್ಣ ನೋಡಿ ಚಾಲಕರೇ, ವಿಡಿಯೋ ನೋಡ್ತಾ ಪ್ರತಿಯೊಬ್ಬ ಯಾರೊಬ್ಬ ಡೀಲರ್ ತಕ ಹೋಗ್ತೀರಾ, ಗಾಡಿ ಎತ್ಕೊ ಬರ್ತೀರಾ, ಗಾಡಿ ನಿಮ್ಮ ಕೈ ಕೊಡ್ತಾರೆ. ಗಾಡಿ ತಂದ ಮೇಲೆ ನೀವು ಶೋರೂಮಿಂದ ಗಾಡಿ ಎತ್ಕೊ ಬಂದ ಮೇಲೆ ನಿಮ್ಗೆ ಗಾಡಿ ಡಾಕ್ಯುಮೆಂಟ್ಸ್ ಇಲ್ಲ,
ಇನ್ಸೂರೆನ್ಸ್ ಇಲ್ಲ ಗಾಡಿಗೆ ಯಾವ್ದು ಪರ್ಮನೆಂಟ್ ಇಲ್ಲ ಅಂದರೆ ಗಾಡಿ ಅಪಘಾತ ಆದರೆ ನಿಮ್ಮ ಸಾವಾದರೂ ₹1 ಬರಲ್ಲ. ಯಾಕೆಂದರೆ ಯಾವುದೇ ಒಂದು ಯೆಲ್ಲೋ ಬರ್ಡ್ ಗಾಡಿಗೆ ಯೆಲ್ಲೋ ಬರ್ಡ್ ಪರ್ಪಸ್ಗೆ ನಾವು ಗಾಡಿ ತಗೊಂಡ್ಮೇಲೆ ಆ ಗಾಡಿಗೆ ಪರ್ಮನೆಂಟ್ ಕಡ್ಡಾಯ. ಇದು ಎಲೆಕ್ಟ್ರಿಕ್ ಗಾಡಿಗಳು ಆಗ್ಬೋದು, ಎಲೆಕ್ಟ್ರಿಕ್ ಗಾಡಿಗೂ ಪರ್ಮನೆಂಟ್ ಕಡ್ಡಾಯ ಆಗಿದೆ. ನಾವು ಯಾಕೆ ಬಡ್ಕತ್ತೀವಿ? ನಿಮ್ಮ ಬೇಸಿಗಳಲ್ಲ ಅಥವಾ ಡೀಲರ್ ಬೇಸಿಗಳಲ್ಲ, ಯಾವುದೋ ಡೀಲರ್ ತಗೋಬಿಟ್ಟು ನೋಡಿ 68, 70, 80 ಕೊಡ್ಕೊಬತ್ತೀರಾ. ಗಾಡಿ ಬೆಲೆನೂ ಗೊತ್ತಿಲ್ಲ. ನಾನು ಜಬಿಯವ್ರು ಕೇಳಿದೆ, ನೀವು ನಿಮ್ಮ ಆಫೀಸಲ್ಲಿ ಗಾಡಿ ರೇಟ್ ಡಿಸ್ಪ್ಲೇ ಮಾಡಿದ್ದೀರ? ಇಲ್ಲ ಅಂತಾರೆ. ಅಣ್ಣ ಈಗ ಅಕ್ಕಿಗೆ ರೈಟು ಅಕ್ಕಿಗೆ ಹೌದು ಅಂಗಡಿಗಳಲ್ಲಿ MRP ಗಂಟ ₹1 ಎಷ್ಟು ತಗೊಂಡ್ರು ಕೂಡ ನಾವು ಕನ್ಸ್ಯೂಮರ್ ಕೊಳ್ಳುಕೋಬಹುದು. ಇಲ್ಲಿ 7,64,000 ಇರುತ್ತೆ, 68,000 ಡೀಲರ್ ತಗೊಂಡಾಗ ನಾವು ಯಾಕೆ ಕೊಳ್ಳುಕೋಗೋಣ? ಓಪನ್ ಹೇಳ್ತಾ ಇದ್ದಾರೆ 68,000 ಅಂತ. ಆ ಪಾಪ ಚಾಲಕನಿಗೆ ಯಾವ ಸ್ಲಿಪ್ಪು ಕೊಟ್ಟಿಲ್ಲ. ಈಗ ಚಾಲಕ ಸುಧಾಬಿಟ್ಟಿದ್ರೆ ಗಾಡಿ ಕೊಟ್ಟಿಲ್ಲ ಅಂದ್ಬಿಟ್ರೆ ಯಾರನ್ನ ಮನೆ ಹಾಕಿದ್ರು? ಯಾರನ್ನ ಮನೆ ಹಾಕೋರು? ಈಗ ನಿಂತ್ಕೊಂಡ್ಬಿಟ್ಟಿದ್ಯಾ, ನಿಮ್ಗೆ ಸ್ಲಿಪ್ಪು ಕೊಟ್ಟಿಲ್ಲ, ಈಗ ದುಡ್ಡು ಕೊಟ್ಬಿಟ್ಟಿದ್ಯಾ, ಏನೋ ಕೊಟ್ಬಿಡ ಬಿಡು. ನೀವು ಸಂಘಟನೆ ಇರುವಂತ ನಾಯಕರು ತಿಳಿದವರು 2 ಲಕ್ಷ ಹೆಂಗ್ರೆ ಇದೆಲ್ಲ? ಒಂದು ಗಾಡಿ 4,00,000 ಲಾಭಗಳು ಬೇಕಾ? ಇನ್ನು ಉಳಿದಂತ ಫೈನಾನ್ಸಲ್ಲಿ 3,000 ಸಿಗುತ್ತೆ. ಫೈನಾನ್ಸ್ ಹಾಕ್ಸ್ಕೊಟ್ರೆ 7,000 ಆಯ್ತು. ಇನ್ನು ಸಣ್ಣ ಪುಟ್ಟ ಅದೊಂದು 2,000. ಅಥವಾ ಒಂದು ಗಾಡಿಗೆ 10,000 ಕಣ್ಣು ಕಾಣ್ತಾ ಇದೆಯಲ್ಲ, ಒಂದು ಗಾಡಿಗೆ 10,000 ಲಾಭ. ಒಂದು ಫೈನಾನ್ಸ್ ಹಾಕ್ಸ್ಕೊಡ್ತೀವಿ. ಈಗ ನಿಮ್ಮ ಫೈನಾನ್ಸ್ ಕಡೆ ಹೋಗೋಣ. ಫೈನಾನ್ಸ್ ಇದು ಬೇರೆ ಸೇಟು ಫೈನಾನ್ಸ್ ಮಾಡ್ತಾ ಇದ್ದೀರಾ? ಸೇಟು ಯಾಕೆ ದುಡ್ಡು ಕೊಡ್ತಾರೆ? ನೀನು ಹೋಗ್ಬೇಕಣ್ಣ. ನೀನು ವೈದ್ಯರು ಏನ್ ಮಾಡ್ತಾ ಗೊತ್ತಾನೆ? ಅಲ್ಲಿ 3,000 ಕಮಿಷನ್ ಕೊಡ್ತಾನೆ ಸೇಟು, ನಿನ್ನೂ ಕೊಡಲ್ಲ. ಯಾರು ಗಾಡಿ ಕೊಡ 3,000, 4,000, 5,000 ಕಮಿಷನ್ ಕೊಡ್ತಾನೆ ನಿಮ್ಮ ಗಾಡಿಗೆ. ಇನ್ನೂ 4,000 ಕಮಿಷನ್, 5,000, 9,000 ಆಯ್ತು. ಒಂದು ಗಾಡಿಗೆ 9,000 ಕಮಿಷನ್ ಸಿಕ್ಕಿದಾಗ ಇನ್ನೇನು ಉದ್ಧಾರ ಆಗಲ್ಲ. ನಾವ್ಯಾಕೆ ಗಾಡಿ ಬರ್ಸ್ಬೇಕಾಗುತ್ತೆ ರೋಡಲ್ಲಿ? ಡೀಲ್ ಇವತ್ತು ಸಂಘಟನೆ ಕಟ್ಕೊಂಡು ಚಾಲಕರ ನ್ಯಾಯ ಕೊಡ್ತೀವಿ ಅಂದ್ಬಿಟ್ಟು ಈ ಸೈಯದ್ ಇಂಥ ಚಾಲಕರು ರೋಡಿಗೆ ಬಂದವ್ರು. ಇವತ್ತು ನಮ್ಮಂತ ರೋಡಿಗೆ ಬಂದಿದ್ದೀವಿ. ಡೀಲರ್ಗಳು ಹೊಟ್ಟೆ ತೊಗೊಂಡವ್ರು ಯಾಕೆ? ಒಂದು ಗಾಡಿಗೆ 10,000 ಲಾಭ ಅಂದಮೇಲೆ ಇನ್ನು ಅಪ್ಪನ ಡಾಕ್ಯುಮೆಂಟ್ಸ್ ಬರೋದಕ್ಕೆ ಈ ಪರ್ಮನೆಂಟ್ ಕೊಟ್ಟಿರುವಂಥದ್ದು ಎಲ್ಲ ದುಡ್ಡು ಕೂಡ ಅದು ಅವ್ರ ಹತ್ರನೇ ಇರ್ತದೆ. ಹಂಗಾಗಿ ಇವತ್ತು ಈ ಡೀಲರ್ಗಳು ಗಾಡಿ ಡೀಲರ್ ಇದೆ ಕೇಳ್ತೀನಿ ಅಲ್ವಲ್ಲ ಸರ್, ಇದು ಲೀಗಲ್ಲ, ಇವ್ರು ಹೆಂಗೆ ಹೊರಗಡೆ ಗಾಡಿ ಕೊಟ್ಟರು? ಇದು ಯಾವುದು ಡೀಲರ್ದು? ಇದು ಕರ್ಸಿ ಅಂತ ಹೇಳ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಯಾಕೆಂದ್ರೆ ನ್ಯಾಯಗಳಿಗೆಲ್ಲ ಒಂದೇ. ಕರ್ಸಿ ಅವರು ಕರ್ಸ್ಲಿ. ಈಗ ಅವ್ರು ಯಾವ ಡೀಲರು, ಅವ್ನು ಯಾರು ಯಾವ ಆಫೀಸು, ಅವ್ರು ಹೇಳ್ತಾರೆ ಪೀಸ್ ಔಟ್ ಒಂದು ಬೋಲ್ಡಿ ಅಂತ ಹೇಳ್ತಾವ್ರು. ಅಲ್ಲಿ ಒಂದು ಸಂಘಟನೆ ಇಟ್ಕೊಂಡು ಚಾಲಕ ಹೆಚ್ಚು ಕಮ್ಮಿ ಆದರೂ ಯಾರು ಹೊಣೆ ಹಾಕ್ತಾರೆ? ಯಾರು ಹೊಣೆ ಹಾಕ್ತಾರೆ? ನ್ಯಾಯಗಳು ಕೇಳ್ಬಿಟ್ರೆ ನಾವು ವಿದೇಶ ವ್ಯವಹಾರ ಮಾಡಕ್ಕೆ ಬಂದಿರೋದು ಚೈನ್ ಹಾಕತ್ತೀವಿ, ಉಂಗುರ ಹಾಕತ್ತೀವಿ ಅಂತ ಹೇಳ್ತೀರಾ. ಇಂಥ ವ್ಯವಹಾರ ಮಾಡಿ ಚೈನ್ಗಳು ಉಂಗುರಗಳು ಹಾಕಬೇಕು ಇಲ್ವಾ? ನಿಮ್ಗೆ ಚಾಲಕನ ಪ್ರಾಣ ಮುಖ್ಯ ರೀ. ನೀವು ಗಾಡಿ ಕೊಡಬಾರ್ದು. ನಿಮ್ದು ಗಾಡಿ ರಿಜಿಸ್ಟ್ರೇಷನ್ ಆಗಂಟ ನೀವು ಲಾಭ ತಗೊಳ್ಳಿ ಬೇಡ ಅಂತ ಹೇಳ್ತಾ ಇಲ್ಲ, ವ್ಯವಹಾರ ಮಾಡ್ತಾ ಇದ್ದೀರಾ. ಕೊಡಪ್ಪ, ನೀನು ಚಾಲಕ, ನಾನು ಚಾಲಕರ ಪರವಾಗಿದ್ದೀನಿ, 7,000 ಕೊಡಪ್ಪ ಅಂತ ಓಪನ್ ಆಗಿ ಹೇಳಿ. ಸೋಮ ಹೇಳ್ತಾನಲ್ಲ, ಓಪನ್ ಆಗಿ ಹೇಳಿ. ಲಾಭಗಳು ಬೇಕು. ಏನಿದು ಏನು ನಡೀತಿದೆ ವ್ಯವಸ್ಥೆಯಲ್ಲಿ ನೋಡಿ ಚಾಲಕರ. ಇವತ್ತು ಗಾಡಿ ನೀವು ತುಂಬ ಜನಕ್ಕೆ ಗೊತ್ತಿರಲ್ಲ. ಗಾಡಿ ಹಿಂಗೆ ಇದೆಯಲ್ಲ, ಗಾಡಿ ವಿತೌಟ್ ರಿಜಿಸ್ಟ್ರೇಷನ್ ಹೊರಗಡೆ ಬಂದು ಹೆಚ್ಚು ಕಮ್ಮಿ ಓಡೋಗ್ಬಿಡ್ತಾನೆ. ವೆಪ್ಪ ಹೇಳ್ತಾನೆ ಪೇಪರ್ ಎಲ್ಲ ವಾಪಸ್ ಹೋಗ್ಬಿಟ್ರೆ ನನ್ನ ಗಾಡಿ ಕೊಟ್ಟಿಲ್ಲ ಅಂದ್ಬಿಡೋರು, ನನ್ನ ಗಾಡಿನೇ ಕೊಟ್ಟಿಲ್ಲ ಅಂದ್ಬಿಡೋರು. ಹಂಗಾಗಿ ಅಪ್ಪನ ಸದ್ಯಕ್ಕೆ ಏಟ್ ಹಾಕಿದೆ, ಪ್ರಾಣಾಪಾಯ ಆಗಿಲ್ಲ. ಗಾಡಿ ಹೋಗಿದೆ, ಗಾಡಿ ತಗೊಳ್ಳೋಣ. ಈ ಡ್ರೈವರ್ಗೆ ಗಾಡಿ ಹೆಚ್ಚಲ್ಲ. ಕಾನೂನು ತಿಳಿದವರು ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಹೆಂಗೆ ಹೊರಗಡೆ ಕೊಟ್ಟರು? ಪಾಸಿಂಗ್ ಆಗಿದೆ ಗಾಡಿ, ಪಾಸಿಂಗ್ ಯಾವಾಗ ಹೋಗ್ಬೇಕು? ಇಲ್ಲ, ಇವತ್ತು ಶನಿವಾರ, ನಾಳೆ ಭಾನುವಾರ. ಇಲ್ಲ, ಮನೆಯಿಂದ 3 ದಿವಸದಿಂದ ಫೋನ್ ಬರ್ತಾ ಇದ್ರು. ನಮ್ಮ ಅಣ್ಣ ಊರಲ್ಲಿ ಇಲ್ಲಣ್ಣ, ನಮ್ಮ ಅಣ್ಣನ ಹೆಸರಲ್ಲೇ ಇದು ಮಾಡ್ಕೊಂಡು ನಮ್ಮ ಅಣ್ಣನೇ ದುಡ್ಡು ಕೊಟ್ಟಿದ್ದು ನನಗೆ. ಇವಾಗ ನಮ್ಮ ಅಣ್ಣ ಮೈಸೂರಿಂದ ಬರ್ತಾ ಇದ್ದ, 4 ಗಂಟೆಗೆ ಬರ್ತೀನಿ ಅಂತಿದ್ದ. ಅಷ್ಟೊಂದಾಗ ಈ ಥರ ಆಯ್ತಾನ, ಅಗ್ರಿಮೆಂಟ್ ಸೈನ್ ಮಾಡೋಕ್ಕೆ ಹೋಗೋಣ ಅಂತ ಹೇಳಿದ್ರು. ಅಷ್ಟೊಂದಾಗ ಈ ಥರ ಆಯ್ತು ಅಣ್ಣ. ಈಗ ಅಗ್ರಿಮೆಂಟ್ಗೆಲ್ಲ ಈಗ ಆಯ್ತು, ಸೇಟು ಲೋನ್ ಹಾಕ್ಬಿಟ್ಟು ಒಪ್ಕೋತೀನಿ. ಪರ್ಮನೆಂಟ್ ಎಲ್ಲ ಇನ್ಸೂರೆನ್ಸ್ ಹಂಗೆ ಕ್ಲೈಮ್ ಆಯ್ತವೆ. ಈಗ ಅವ್ರು ಲೋನ್ ಹಾಕೋ ನೋಡಿ, ಈಗ ಸೇಟಕ್ಕೆ ಲೋನ್ ಹಾಕ್ಸೋದು ಮಾತ್ರ ಆ ಥರ ಇದೆ. ಯಾಕೆ ಸೇಟು ಉದ್ದಾರ ಬೇಕಲ್ಲ. ಈ ಲೋನ್ ಹಾಕ್ಸ್ಬಿಟ್ರೆ ಅವನು ಇವತ್ತಿನ ಲೆಕ್ಕ, ಇವತ್ತು ಲೋನ್ ಹಾಕ್ಬಿಟ್ರೆ ಇವತ್ತಿನ ಲೆಕ್ಕ ಅವನಿಗೆ. ಇನ್ನೊಂದು ತಿಂಗಳಿಗೆ ಬೋಳಿ ಮಗನೇ ಕೊಡುವಂಥ ಡ್ರೈವರ್ಗಳ ಎಲ್ತನ ಕೊಡಬೇಕು. ಸೀಜಿಂಗ್ ಮಾಡ್ಸೋಕ್ಕೂ ಒಂದು ಮಾಫಿಯಾ, ಗಾಡಿ ಕೊಡೋಕ್ಕೂ ಒಂದು ಮಾಫಿಯಾ. ಗಾಡಿ ಕೊಟ್ಮೇಲೆ ನೀವೇ ಸೀಜ್ ಮಾಡಿಸ್ಬಿಡೋದು. ಡ್ರೈವರ್ ನಾ ಗಾಡಿ ಬಿಡ್ತೀನಿ ಅಂತ ಡ್ರೈವರ್ ತಗೋ 2,000 ಇಸ್ಕೋದು, ಗಾಡಿ ಅವ್ನು ತಗೋ ಇಸ್ಕೋದು. ಎಷ್ಟೊಂದು ದಬ್ಬಾಳಿಕೆ ಮಾಡ್ತೀರಿ ಕೆಲವೊಂದು ಡೀಲರ್ಗಳು, ಎಷ್ಟೊಂದು ದಬ್ಬಾಳಿಕೆ ಮಾಡ್ತೀರಾ. ಸೀಜರ್ಗಳು ಎಷ್ಟೊಂದು ದಬ್ಬಾಳಿಕೆ ಮಾಡ್ತೀರಾ. ಇವಾಗ ಸೀಜರ್ಗಳಿಗೆ ಎಷ್ಟೋ ಜನ ಚಾಲಕರು ನಾವು ಹೇಳಿದ್ದೀವಿ, ಯಾವುದೇ ಕಾರಣದಿಂದ ಗಾಡಿ ಸೀಜ್ ಮಾಡೋಂಗಿಲ್ಲ. ಯಾಕೆ ಮಾಡೋಂಗಿಲ್ಲ ಅಂದರೆ, ಗಾಡಿ ಸೀಜ್ ಮಾಡಬೇಕು ಅಂದರೆ ಅವ್ರ ಹತ್ರ ಕೋಲ್ಟ್ ಆರ್ಡರ್ ಇರಬೇಕು. ಸುಮ್ಮನೆ ಬಂದು ಸೀಜ್ ಮಾಡಿ ನೋಡಿ. ಎಷ್ಟೋ ಇವತ್ತು ಲೈವ್ ಮಾಡ್ತಾರೆ ಒಂದು ಚಾರ್ಜ್ ತಿಳ್ಕೊಳ್ಳಿ. ನಿಮ್ಮ ಗಾಡಿ ಸೀಜ್ ಮಾಡಬೇಕು ಅಂದರೆ ಕೋಲ್ಟ್ ಆರ್ಡರ್ ಇರಬೇಕು. ಯಾವುದೇ ಸೀಜರ್ ನಿಮ್ಮ ಹತ್ರ ಬಂದು ಕೈ ಹಾಕ್ತಾಗ 112 ಫೋನ್ ಮಾಡಿ ಪೊಲೀಸ್ ಕರ್ಸ್ಕೊಳ್ಳಿ. ಅವಾಗ ಸೀಜರ್ ಹೊಡಾಯ್ತಾನೆ. ಹಂಗಂತ ಸೇಟುಗಳ ಫೈನಾನ್ಸ್ ಕಟ್ಬಿಟ್ಟಿದ್ದಲ್ಲ ಪಾಪ, ಅವರು ನಮ್ಗೆ ಕೊಡ್ತಾರೆ.
ನಿಮ್ಗೆ ದುಡಿ ಬಂದವ್ರಲ್ಲಿ ಫೈನಾನ್ಸ್ ಕಟ್ಕೊಳ್ಳಿ. ನೀವು ಕರೆಕ್ಟಾಗಿ ಫೈನಾನ್ಸ್ ಕಟ್ಟಿದ್ರೆ ಯಾವ ಸಮಸ್ಯೆಗಳು ಇರಲ್ಲ. ಇಲ್ಲ ಅಂದರೆ ಇಂಥ ಸಮಸ್ಯೆ ಎದುರಿಸಬೇಕಾಗುತ್ತೆ. ಇವಾಗ ಇದನ್ನ ಈಗ ಇಲ್ಲಿ ಮಾಡಿದ್ದೀನಿ, ಟ್ರಾಫಿಕ್ ಎಲ್ಲ ಮಾಡಿದ್ದೀನಿ. ನಾನು ಅಲ್ಲೇ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತೀನಿ. ಯಾವ ಡೀಲರ್ ಕೊಟ್ಟವನೇ ಹೆಂಗ್ ಸರ್ ಗಾಡಿ ಹೊರಗಡೆ ಕೊಟ್ಟ ಕರ್ಸ್ಲೇ ಡೀಲರ. ನಾಳೆಯಿಂದ ಇನ್ನು ಗಾಡಿಗಳು ಕೊಟ್ಟಾಗ ಇನ್ನೇನಾರ ನೋಡ್ತೀನಿ. ಇನ್ನು ಮತ್ತೆ ಕಂಡ್ರೆ ಮತ್ತೆ ಅದೇ ಕೆಲಸ ಮಾಡ್ತೀನಿ, ಮತ್ತೆ ಇನ್ನೊಂದು ಕಂಪ್ಲೇಂಟ್ ಕೊಡ್ತೀನಿ. ಈಗ ನಾನು ಕೇಳೋದೊಂದು ಉದ್ದೇಶ, ಡ್ರೈವರ್ಗೆ ತಲೆಗೆ ಏಟ್ ಬಿದ್ದಿದೆ. ಹೌದು, ಆಯ್ತಾ? ಹೌದು. ಈಗ ಅವನಿಗೆ ಜ್ಞಾನ ತಪ್ಪಿದೆಯೋ ಏನಾಗುತ್ತೋ ಹೇಳಕ್ಕಾಗಲ್ಲ. ತಲೆಗೆ ಬಿದ್ದಿರೋ ಏಟು ಅವ್ನ ಪ್ರಾಣಿಕ ಅಪಾಯ ಆಗಿದ್ರೆ ಈ ಡೀಲರ್ಗಳು ಈಗ ಅಂಬಾ ಶೋರೂಮು ಗಾಡಿ ಕೊಟ್ಟು ಕಳ್ಸಿದ್ದಾರೆ. ಏನು ಮಾತ್ ಮೇಲೆ ಕೊಟ್ಟವ್ರಲ್ವಾ? ಯಾವ ಥರ ಮಾತ್ ಮೇಲೆ ಕೊಡ್ತಾರೆ? ಒಂದು ಲೆಟ್ರೇಟ್ ಕೊಟ್ಟಿಲ್ಲ, ಒಂದು ಪೇಪರ್ ಕೊಟ್ಟಿಲ್ಲ. ನಾವು ಕಂಪ್ಲೇಂಟ್ ಡೀಲರ್ ಇತ್ತು ಹಬ್ಬ 2 ಮೇಲೆ ಕೊಡೋಣ. ನಾವು ನಮಗೆ ಗೊತ್ತಿಲ್ಲ, ಅಮ್ಮ ಅಂತ ಗೊತ್ತಿಲ್ಲ ನಮ್ಗೆ. ಇದು ಡೀಲರ್ ಹೇಳ್ತಾ ಇರೋದು ಹಬ್ಬ ಶೋರೂಮ್ದು ಗಾಡಿ ಅಂತ. ನಮ್ಗೆ ಯಾವ ಶೋರೂಮ್ ಅಂತ ಗೊತ್ತಿಲ್ಲ. ಈಗ ಶೋರೂಮ್ ಮೇಲೆ ಕೊಡೋಣ, ಆ ಡೀಲರ್ ಮೇಲೆ ಕೊಡೋಣ. ಈ ಚಾಲಕನಿಗೆ ಏನು ಆಗಿಲ್ಲ ಅಣ್ಣ. ಇವಾಗ ಚೆನ್ನಾಗಿ ಒಂದು ತಲೆಗಡೆ ಮಾಡಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ಯಾರೋಣೆ ಆಗ್ತಾರೆ ಅವ್ರ ಮನೆಯವ್ರಿಗೆ ಏನಂತ ಇವರು ಪರಿಹಾರ ಮಾಡ್ಕೊಡ್ತಾರೆ ಡೀಲರ್ಗಳು, ಸ್ಟೇಟ್ಗಳು. ಹೆಚ್ಚು ಕಮ್ಮಿ ಆಗಿದ್ರೆ ಈ ಬೇಡ, ಏನೂ ಆಗಿಲ್ಲ, ಒಳ್ಳೇದು. ಹೆಚ್ಚು ಕಮ್ಮಿ ಯಾರು ಹೊಣೆ? ಡೀಲ್ ಹೊಣೆ ಆಯ್ತಾರ? ನೋಡಿ ತನಕ ನಾವು ಇದನ್ನೇ ಹೇಳ್ತಾ ಇರ್ತೀವಿ, ಗಾಡಿ ತಗೊಂಡು ಮುಖ್ಯ ಅಲ್ಲ. ಗಾಡಿ ನೀವು ವಿತೌಟ್ ರಿಜಿಸ್ಟ್ರೇಷನ್ ಗಾಡಿ ಓಡಿಸೋಂಗೆ ಇಲ್ಲ. ಅದರಲ್ಲೇ ನೀವು ಅವರು ಪ್ರಯಾಣಿಕರಿದ್ದೇನಾರ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಪ್ರಯಾಣಿಕರಿಗೆ ನೀವು 1 ಲಕ್ಷ ಆಗುತ್ತೋ 1 ಕೋಟಿ ಆಗುತ್ತೋ ನಿಮ್ಮ ಮನೆ ಮಾರು ಕಟ್ಟಬೇಕಾಗುತ್ತೆ. ಇದನ್ನ ಮೈಂಡ್ ಇಟ್ಕೊಳ್ಳಿ. ಯಾರು ಗಾಡಿ ತಗೊಂಡಿರ್ತೀರಾ ಡೀಲರ್ ಎಸ್ಕೇಪ್ ಆಗ್ಬಿಡ್ತಾನೆ. ಯಾರು ತಗ್ಲಾಕತ್ತೀರಾ ನಿಮ್ಮ ಮನೆಗಳು ಮಾರಬೇಕಾಗುತ್ತೆ. ಗಾಡಿ ಎತ್ಕೆ ಅವನು ಹೇಳ್ದ ಅಂದ್ಬಿಟ್ಟು ಗಾರ್ಮೆಂಟ್ಸ್ ಕೆಲಸ ಮಾಡ್ತಾರಣ್ಣ, ಈ ಕೂಲಿ ಮಣ್ಣು ಕರ್ಕೊಂಡು ಗಾಡಿ ಕೊಡ್ತೀರಾ. ಪರ್ಮನೆಂಟು ಅಂದ್ರೆ ಗೊತ್ತಿಲ್ಲ ಅವನಿಗೆ, DL ಅಂದ್ರೆ ಗೊತ್ತಿಲ್ಲ. ಯಾವುದೋ DL ತಂದು ಹಾಕ್ಬಿಡೋದು, ಯಾರ್ದು ಹೆಸರು ಮೇಲೆ ಹಾಕೋಗ್ಬಿಡೋದು, ಓಡೋಗೋದು. ಇವತ್ತು ಒಂದು ವಿದ್ಯಾರ್ಥಿ ಅಲ್ಲಿ ಇವತ್ತು ಏನೊಂದು ಆಗೋದು ನೋಡೋಣ, ಒಂದು ಕೇಸ್ ಮಾಡಿಸೋಣ, ಆದಂಗೆ ಆಗೋಲ್ಲಿ. ಈ ಡ್ರೈವರ್ ಪರವಾಗಿ JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರು ಸಂಘಟನೆ ಸದಾಕಾಲ ಇರುತ್ತೆ. ಆ ಡ್ರೈವರ್ಗೆ ಗಾಡಿ ಬೇಕಂದ್ರೆ ನನ್ನ ಸಂಘಟನೆ ಕಡೆಯಿಂದ ಚಾರ್ಜಿ ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ. ಅದು ಇನ್ಶೂರೆನ್ಸು, FC, ಪಾಸಿಂಗ್ ಪರ್ಮಿಟ್ ಸಮೇತ. ಸದ್ಯಕ್ಕೆ ಈ ಗಾಡಿ ನಾನು ಆಚೆ ಬಿಡಲ್ಲ. ಯಾಕೆ ಹೇಳಿ? ಡ್ರೈವರ್ಗೆ ತಲೆಗೆ ಏಟ್ ಬಿದ್ದಿದೆ, ವಿತೌಟ್ ರಿಜಿಸ್ಟರಿಂದ ಆಚೆ ಬಂದಿದೆ. ಆ ಡ್ರೈವರ್ ಬೇಕಂದ್ರೆ ನಮ್ಮ ಸಂಘಟನೆಯಿಂದ ಗಾಡಿ ಕೊಡೋಕೆ ನಾನು ಸಿದ್ಧವಾಗಿದ್ದೀನಿ. ಆ ಡ್ರೈವರ್ ಪರವಾಗಿ ಹೋರಾಟ ಮಾಡೋಕೆ ನಾನು ಸಿದ್ಧವಾಗಿದ್ದೀನಿ. ನಾವು ಸಪೋರ್ಟ್ ಮಾಡ್ತೀವಿ. ನೋಡಿ ನಮ್ಮೂರು ಬರ್ತಾ ಇದ್ದಾರೆ, ಎಲ್ಲ ಟ್ರಾಫಿಕ್ ಇದ್ದಾರೆ. ಇಷ್ಟು ಜನ ಮನೆ ಹೆಚ್ಚು ಕಮ್ಮಿ ಪಾಪ ನೋಡಿ, ಅವ್ರಿಗೂ ಸಂಸಾರಗಳಿದೆ. ಮನೆ ಬಿಟ್ಟು ಬಂದು ಇಷ್ಟು ಜನ ಅಂತ ಫಸ್ಟ್ ನಾವು ಇವ್ರಿಗೆಲ್ಲ ಧನ್ಯವಾದ ಹೇಳಬೇಕು. ಪಾಪ ಇಷ್ಟು ಕೆಲಸ ಬಿಟ್ಟು ಬಂದವ್ರೆ ಅಂದರೆ ಹೇಳ್ತಿರಲ್ಲ ಅಪ್ಪ. ನೋಡಿ ಲಾಭಗಳು ಹೆಂಗೆ ಬರುತ್ತೆ, ಯಾಕೆ ಶೋರೂಮ್ ಪ್ರೈಸ್ ಮಾಡಲ್ಲ, ಶೋರೂಮ್ ರೈಸ್ ಹಾಕಾಗಲ್ಲ ಅಂದರೆ ಅಲ್ಲಿ ಹೇಳ್ತಾರೆ, ಅಣ್ಣ ನಾವು ಹೆಂಗ ಒಂದು ವ್ಯವಹಾರ ಮಾಡ್ತೀವಿ ಅಣ್ಣ, ಕೇಳ್ಕೊತೀವಿ ಅಂತ ಅಂದರೆ 68 ಆದ್ರೂ ಓಕೆ, ಗೊತ್ತಿಲ್ಲ ಅಂದರೆ 80 ಆದ್ರೂ ಓಕೆನಾ? ಅವ್ನು ರೈಟ್ ಗೊತ್ತಿಲ್ಲ ಅಂದರೆ 80 ಆದ್ರೂ ಓಕೆ. ಪಾಪ ಈಗ ಇವ್ನು ಒಬ್ಬ ರೇಟ್ ಹೋಗ್ಬೇಕು, ಇವ್ನು ಯಾರು ಕರ್ಕೋದಂದ್ರೆ ಅವ್ನಿಗೆ 2,000 ಎಕ್ಸ್ಟ್ರಾ ಕೊಡಬೇಕು, ಬ್ರೋಕರ್ಗೆ 2,000 ಎಕ್ಸ್ಟ್ರಾ ಕೊಡಬೇಕು. ಅದಕ್ಕೆ ಶೋರೂಮ್ಗಳೆಲ್ಲ ನಮ್ಮ ಗಾಡಿ ಕೊಡೋದು. ನಾವು ಯಾಕೆ ಕೇಳ್ತೀವಿ ಅಂದರೆ ಯಾವ ದಾಖಲಾತಿಗಳು ಕರೆಕ್ಟಾಗಿದೆ ಅವ್ನಿಗೆ ಶೋರೂಮಿಂದ ಗಾಡಿ ಕೊಡಿ, ನೀವೇ ಪರ್ಮನೆಂಟ್ ಹಾಕ್ಕೊಡಿ, ನೀವೇ ರೆಡಿ ಮಾಡ್ಕೊಡಿ, ನಾವು ಇದೇ ಬೆಡ್ಕೋದು. ಅವಾಗ ಶೋರೂಮ್ ಹೊಣೆ ಆಗಿರ್ತದೆ. ಇವಾಗ ನಾವು ಯಾರು ಹಿಡಿಯೋಣ? ಶೋರೂಮ್ ಯಾರೋ ಡೀಲರ್ ಕೊಟ್ಟವ್ರೆ, ಡೀಲರ್ ಕಡೆಯಿಂದ ಸಮಸ್ಯೆ ಆಗಿದೆ. ಸರಿ, ಪ್ರಾಣಪ್ಪ ಇವ್ನು ಚಾಲಕನಿಗೇನೂ ಆಗಿಲ್ಲ. ಯಾವ್ದು ಆಫೀಸ್ ಅದು? ಇಲ್ಲಿ ಗಾರೆಪಳ್ಳಿ ಪೀಸ್ ಆಟೋ ಆಫೀಸಾ? ಹೇಳ್ರಿ ಅದು ಬೊಮ್ಮ ಪೀಸ್ ಆಟೋ ಆಫೀಸಾ? ಯಾರಪ್ಪ ನಗರದ ತಾನೆ? ಡೀಲರ್ ಅಲ್ಲಿ ಇಲ್ಲಿ ಗಾರಪಳ್ಳ, ಬೊಮ್ಮನಹಳ್ಳಿ ಗಾರಪಳ್ಳ ಡೀಲರು ಆಫೀಸ್ ಕೂತ್ಕೋದು. ಪೀಸ್ ಆಟೋ ಆಫೀಸಲ್ಲಿ ಇನ್ನೊಬ್ರು ಹೆಂಗ್ ಬಂದ್ಕೋತಾರೆ, ಕೊಟ್ಟರು. ಪೀಸ್ ಆಟೋ ಆಫೀಸ್ ಗಾಲಕ ಆಫೀಸಲ್ಲಿ ಡೀಲ್ ಮಾಡ್ತಾನೆ. ಜಬೀನ್ ಹೆಂಗ್ ಜಬೀನ್ ವ್ಯವಹಾರ ಮಾಡ್ತಾನೆ. ಈಗ ಅದೇನು ಪೀಸ್ ಆಟೋ ಸಂಘಟನೆ ಹೆಸರು ಅಂತ ಆಫೀಸ್ ಒಳಗಡೆ ಜಬೀನ್ ಹೆಂಗ್ ಬಂದ್ ಕುತ್ಕೊಂಡು ಡೀಲರ್ ವ್ಯವಹಾರ ಮಾಡ್ತಾನೆ. ಈಗ ಬೀಸ್ ಆಟೋ ಆಫೀಸು ನಮ್ಗೆ ಇಡೀ ಬೆಂಗಳೂರು ಬೀಸ್ ಆಟೋ ಆಫೀಸ್ ಅಂದ್ರೆ ಬೀಸ್ ಆಟೋ ಆಫೀಸಲ್ಲಿ ಯಾರೋ ಒಬ್ಬ ಜಬೀನು ಡೀಲರು ಬಂದ್ ಕುತ್ಕೊಂಡು ವ್ಯವಹಾರ ಮಾಡ್ತಾರೆ. ಸಂಘಟನೆಗಳು ಯಾಕೆ ಕಟ್ಕೋಬೇಕು? ನೀವು ಸಂಘಟನೆ ಯಾಕೆ ಕಟ್ಕೋಬೇಕು? ಹೆಸರಿಗೋಸ್ಕರ, ಶೋಕಿಗೋಸ್ಕರ. ಎಲ್ಲಾ ಕಡೆ ನೀವು ಕುತ್ಕೊಂಡು ನಿಮ್ಗೂ ಅರ್ಥ ಆಯ್ತಲ್ಲ, ಇದೇ ಸಮಸ್ಯೆಗಳಿವು. ನೋಡಿ ಸ್ನೇಹಿತರೆ, ಇದೇ ಗಾಡಿ ಆಗಿರೋದು. ಇದೇ ಗಾಡಿಯಲ್ಲಿ ನೋಡಿ ಯಾವ ಥರ ಗಾಡಿ ಪರಿಹಾರ ಆಗಿದೆ ಅಂದರೆ, ಸದ್ಯಕ್ಕೆ ಡ್ರೈವರ್ಗೆ ತಲೆಗೆ ಏಟ್ ಬಿದ್ದಿದೆ, ಕಾಲಿಗೆ ಏಟ್ ಬಿದ್ದಿದೆ. ಮುಖಾಂತರ ನೋಡಿ ಗಾಡಿನೂ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಈ ಥರ ಕೆಲಸ ಕಾರ್ಯದಿಂದನೇ ಆಗೋದು ಪ್ರಾಬ್ಲಮ್ಗಳು. ಕೀ ಕೊಡಿ ಗಾಡಿದು, ಕೀ ಕೊಡಪ್ಪಿ.
ಅಧ್ಯಕ್ಷರವ್ರೆ ಹಂಗೆ ಡಿಸ್ಕನ್ನು ತೆಗಿ. ಗಾಡಿ ಹೆಂಗ್ ಹೊರಗಡೆ ಕೊಟ್ಟರು? ಬೆಳ್ಕಲ್ ನಡಿ ಆ ಕಡೆ. ನೀನು ನನಗಿಂತ ಇಟ್ಟಿದೀಯ, ಇರೋ ಒಂದು ನಿಮಿಷ ತಲೆ ತೋರಿಸಿದ್ದು. ನಾಳೆ ದಿವಸ ಪ್ರಾಬ್ಲಮ್ ಆಗಿದ್ರೆ ಹೊಣೆ ಬಂದು ಶೋರೂಮ್ ಮೇಲೇ ಕಂಪ್ಲೇಂಟ್ ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. JBM ಡಾಕ್ಟರ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಿಂದ. ನೋಡಿ, ಡ್ರೈವರ್ಗೆ ತಲೆಗೂ ಏಟಾಗಿದೆ, ನೋಡಿ ಕೈಗೂ ಏಟಾಗಿದೆ. ಏನು ಈ ಶೋರೂಮಿಂದ ಡೀಲರಿಂದ ನೋಡಿ ಡ್ರೈವರ್ಗೆ ಇಷ್ಟೊಂದು ಏಟಾಗಿದೆ. ಈ ಮುಖಾಂತರ ಪ್ರತಿಯೊಬ್ಬರಿಗೆ ತಿಳಿಸ್ಕೊಡೋಕ್ಕೆ ಈ ವಿಡಿಯೋ ಮುಖಾಂತರ